ಅಂತಾರೆ. ಪಾಳದ್ದೇ ಹಣ್ಣು ಪಾಳದ್ದೇ ಹೇಳ್ಬೇಕು. ಲಕ್ಷ ಅಷ್ಟು ವರಮಾನ ಕೊಡಬಲ್ಲದಾ ಇದು? ಹಾಂ ಸರ್. ಏನಿದು ಇದ್ರದ್ದು ಏನು ತಳಿ ಇದು ಹೆಸರು? ಬಾ 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 ಚಂದ ಬಂದಿದೆ ಅಲ್ಲ. ಪಾಳಾನೇ ಫೇಮಸ್ಸು ಈ ಹಣ್ಣುಗಳಿಗೆ. ಜಸ್ಟ್ ಅವ್ರು ನೋಡಿ ಇಲ್ಲೇ ಅವ್ರದ್ದು ಇಲ್ಲೇ ತೋಟ ಇದೆ, ಇಲ್ಲೇ ಒಂದು ಗೋಡನ್ ಇರುತ್ತೆ ಅವ್ರದ್ದು. ಇದು ಪಾಳ ಅಂತ ಹೇಳಿಬಿಟ್ಟು ಭಾಳ ಫೇಮಸ್ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಟೈಮ್ ಈ ಥರ ಮಾವಿನ ಹಣ್ಣುಗಳಿಗೆ ಈ ಹಳ್ಳಿ ಫೇಮಸ್ ಅಂತ ಗೊತ್ತಾಗಿದ್ದು. ಇದು ಸಿರ್ಸಿಯಿಂದ ಹಾನಗಲ್ ಹೋಗುವಂಥ ರಸ್ತೆಯಲ್ಲಿ ಪಾಳ ಕ್ರಾಸ್ ಅಂತಲೇ ಬರುತ್ತೆ. ಅಲ್ಲೆಲ್ಲ ರಸ್ತೆ ಪಕ್ಕಕ್ಕೆ ಸಾಕಷ್ಟು ಹಣ್ಣಿನ ಅಂಗಡಿಗಳಿರ್ತವೆ ಮತ್ತು ಹೋಲ್ಸೇಲ್ ದರದಲ್ಲಿ ಪ್ರತಿ ಸಂಜೆ 7 ಗಂಟೆ ಅಷ್ಟೊತ್ತಿಗೇನೋ ಹರಾಜು ಹಾಕ್ತಾರಂತೆ. ಹಾಗೂ ಕೂಡ ಅವರು ಹಿಡ್ಕೊಂಡ್ಬಂದು ರಸ್ತೆ ಪಕ್ಕಕ್ಕೆ ಮಾರ್ತಿರ್ತಾರೆ. ರಸ್ತೆ ಪಕ್ಕಕ್ಕೆ ಮಾರುವವರು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೆ ಯಾರು ಹೊಲ ಇರುತ್ತೆ ಹೊಲದ ಎದುರುಗಡೆ ಇರುವಂಥ ರಸ್ತೆಯ ಪಕ್ಕಕ್ಕೆ ಅವರ ಅಂಗಡಿಗಳಿರ್ತವೆ, ಅಲ್ಲಿ ನೀವು ವಿಚಾರಿಸಿ ತಗೋಬೋದು. ನಾವು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ವಿ, ಈ ಥರ ಹುಲ್ಲಲ್ಲೆಲ್ಲ ಹಾಕಿ ಹಣ್ಣು ಮಾಡ್ತಿದ್ರು ಅಂತ. ನನ್ನ ಉತ್ತರ ಕನ್ನಡ ಜಿಲ್ಲೆಯ ಸ್ನೇಹಿತರು ಪತ್ರಕರ್ತರವರಿದ್ದರು, ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ತಗೊಂಡ್ವಿ. ಬೈನಾ ಟಾಪೂಸ್ ಇದೆ, ರಸ್ಪುರಿ ಪಾಳ ಫೇಮಸ್. ಈ ಎಲ್ಲ ಇಲ್ಲಿ ಹೋಗೋರೇ ತಗೊಂಡು ಹೋಗ್ತಾರಾ? ರೋಡಲ್ಲೇ ವ್ಯಾಪಾರ ನಿಮ್ದು? ಇನ್ನೊಂದು ತಿಂಗಳು ಇರುತ್ತೆ ವ್ಯಾಪಾರ? ಇನ್ನು 2 ತಿಂಗಳು ಇರುತ್ತೆ. ಮಳೆ ಬರೋ ತನಕ ಚೆನ್ನಾಗಿ. ತುಂಬಾ ಫೇಮಸ್ ಇಲ್ಲಿ ಹಣ್ಣುಗಳು ರಸ್ತೆ ಬದಿ ವ್ಯಾಪಾರ. ಚೆನ್ನಾಗಿ ಫೇಮಸ್. ಎಲ್ಲ ಕಡೆನೂ ಇಲ್ಲಿ ರಸ್ತೆ ಬದಿನೇ ವ್ಯಾಪಾರ. ಏನಿದೆ ಸರ್ ಈಗ ರೇಟ್ ಎಲ್ಲ ಜಾಸ್ತಿ ಇದೆಯಾ? ಕಡಿಮೆ ಆಗಿದೆ ಸರ್ ಈಗ. ಎಷ್ಟಿದೆ ಕೆಜಿನ? ಹೆಂಗೆ ಕೊಡ್ತೀರಿ? ಡಜನ್ ಹೆಂಗೆ? ಡಜನ್ ಬೇಕಾದ್ರೆ 200 ರೂಪಾಯಿ, ಕೆಜಿ ಬೇಕಾದ್ರೆ 120 ರೂಪಾಯಿ ಇದೆ. ಬೇರೆ ಬೇರೆ ವೆರೈಟಿ ಇರುತ್ತೆ. ಇದೆಲ್ಲ ನೀವು ಸುಮ್ಮನೆ ಹಿಂಗೆ ಹುಲ್ಲು, ಒಣ ಹುಲ್ಲು ಹಾಕ್ಬಿಟ್ಟೆ ಹಾಕ್ತೀವಿ ಸರ್. ನ್ಯಾಚುರಲ್. ಜಾಸ್ತಿ ಬೇಕಾದ್ರೆ ಕಡಿಮೆ ರೇಟಿಗೆ ಕೊಡ್ತೀರಾ ನೀವು? ಹೋಲ್ಸೇಲ್ ರೇಟು ಕೊಡ್ತೀರಾ? ಇಲ್ಲಿ ತಗೊಂಡೋದ್ರೆ ಈಗ ಕ್ರೇಟರಲ್ಲಿ ತಗೊಂಡು ಹೋಗ್ಬೋದು. ಹೌದಾ? ಎಷ್ಟು ಹಿಡಿತಿದ್ದು ಒಂದು ಕೆಜಿ? ಇದು ಎಷ್ಟು ಕೆಜಿ ಹಿಡಿತಿದ್ದು? 20 ಕೆಜಿಗೆ. ಅಂದ್ರೆ ಕಡಿಮೆ ಮಾಡಿ ಕೊಡ್ತೀರಾ? ಕೊಡ್ತೀರಾ? ಹಣ್ಣು ತಗೊಂಡು ಹೋಗ್ಬೋದು. ಇಡ್ಬೋದು ಸರ್, 2 ದಿನ ಇಡ್ಬೋದು. ಫೇಮಸ್ ಸರ್ ಈ ಕಡೆ ಮುಂಡಗೋಡಲ್ಲಿ ಹಣ್ಣುಗಳು? ಪಾಳದಲ್ಲಿ ಫೇಮಸ್. ಪಾಳಾನೇ ಫೇಮಸ್ ಈ ಹಣ್ಣುಗಳಿಗೆ. ನಿಮ್ಮ ಹೆಸರು? ಮೈಬೂಬ್ ಅಲಿ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 6361412929. ನೋಡಿ, ಇವ್ರನ್ನ ಮೆಹಬೂಬ್ ಅವ್ರನ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಅವರು ಮುಂದ್ಗಡೆನೇ ಇಲ್ಲಿ ಥರ ಅಂಗಡಿ ಇರುತ್ತೆ. ಇಲ್ಲಿ ಏನಂದರೆ ನೋಡಿ, ಇಲ್ಲಿ ನೋಡಿ ನ್ಯಾಚುರಲ್ ಆಗಿ ಇಲ್ಲಿ ಇಲ್ಲಿ ಟೂರಿಸ್ಟು ಅವರು ಇವರು ಬಂದವರು ಇನ್ನೊಂದು 2 ತಿಂಗಳು ಅಂತೂ ಇವ್ರದ್ದು ಇರುತ್ತೆ. ಎಲ್ಲ ಅವ್ರದ್ದೇ. ಸರ್ ಇದು ನಿಮ್ದೇನಾ ಅಥವಾ ವಹಿಸ್ಕೊಂಡಿದ್ದೀರಾ ನೀವು? ಇದು ನಂದು ಸ್ವಂತ. ಓಕೆ, ರೈತರು. ಪಾಳನೇ ಊರಾ ನಿಮ್ಮದು? ಪಾಳ ಊರು. ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ? ಈ ಸಲ ಹೂವು ಇದಾಗ್ಬಿಟ್ಟಿದೆ ಸರ್, ಇಬ್ಬನಿಗೆ ಸುಟ್ಟು. ಹೌದಾ? ಬೆಳೆನೇ ಕಡಿಮೆ ಇದೆ ಸರ್. ಅಂದರೆ ಅದು ಮಿಡಿ ಆದ ತಕ್ಷಣ ಉದುರೋಯ್ತು. ಹೂವು ಬಿಟ್ಟು ಉದುರೋಯ್ತು. ಈಗಿಲ್ಲ ಸರ್, ಈಗ ಆ ಥರ ಏನಾಗ್ತಿಲ್ಲ. ಬೇರೆ ಕೃಷಿಗಂತ ಏನಾದ್ರು ಮಾಡ್ತೀರಾ ಸರ್? ಇದು ಎಷ್ಟು ವರ್ಷದ ಹಳೆ ಮರಗಳು ಇವೆಲ್ಲ? ಇದೆಲ್ಲ ಇದು ಯಾವುದು? ಇದು ವೆರೈಟಿದು? ಇದು ಅಪೂಸ್ ಸರ್, ತೋತಾಪುರಿ. ಇದು ಎಷ್ಟು ವರ್ಷದ ಮರ ಇದು ತೋತಾಪುರಿ? ಇದು 25 ವರ್ಷ. ಬಾ ಚಂದ ಬಂದಿದೆ ಅಲ್ಲ? ಇಷ್ಟು ಉಳಿದಿದೆಯಲ್ಲ ಸುಮಾರು. ಒಂದ್ಸರಿ ಆಗಿದೆಯಾ? ಸ್ವಲ್ಪ ಮಾಡಿದ್ದೀರಲ್ಲ? ಸರ್, ಈಗ ಮಾವಿನ ಫಸಲು ಬೆಳೆಯೋದು ಇಲ್ಲಿ ಅಂದರೆ ಲಾಭದಾಯಕನಾ? ಲಾಭ ಆಗುತ್ತಾ? ಲಾಭನೇ ಆಗ್ತಾ ಲುಕ್ಸಾನು ಆಗುತ್ತೆ. ಬಟ್ ಇಲ್ಲೇನು ಅದು ಬಿಟ್ಟರೆ ಮತ್ತೆ ಬೇರೆ ಏನಾಗೋದಿಲ್ಲ ಇಲ್ಲಿ ಕೆಲಸ? ತೋಟ ಅಂತಂದರೆ ಇದೇನೆ ಮಾವಿನ ಫಸಲೇ. ಪಾಳದಲ್ಲಿ ಭಾಳ ಇದೆಯಾ ಮಾವು? ಪಾಳದಲ್ಲಿ ಭಾಳ ಇದೆ. ಈ ಸಿರ್ಸಿಗೆಲ್ಲ ಹೋಗುತ್ತೆ ಇದು? ಸಿರ್ಸಿ, ಹುಬ್ಳಿ ಎಲ್ಲ ಹೋಗ್ತದೆ. ಬನ್ನಿ, ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಸರ್, ಇದಕ್ಕೆ ನೀವು ಕೃಷಿಗೆ ಅಂತ ಬುಡಕ್ಕೆ ಆ ಥರ ಏನಾದ್ರು ಮಾಡ್ತೀರಾ? ಏನಾದರೂ ಮಾಡ್ತೀವಿ ಸರ್. ಅವಾಗ ಗೊಬ್ಬರ ಏನು ಹಾಕಿದ್ರಲ್ಲ ಸರ್? ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರ.
ಈ ಥರ ತೋಟಗಳು ಎಲ್ಲೆಂದರಲ್ಲೇ ನಿಮಗೆ ಅಲ್ಲಿ ಸಿಗುತ್ತೆ. ಈ ಥರ ಪರ್ಟಿಕ್ಯುಲರಾಗಿ ಇದೇ ಅಂಗಡಿಯಲ್ಲಿ ಅಥವಾ ಇದೇ ತೋಟದಲ್ಲಿ ತಗೊಳ್ಳಿ ಅಂತ ಅಲ್ಲ. ಆದರೆ ಈ ಕಡೆ ಟೂರ್ ಬರುವಂಥವ್ರು ಅಟ್ಲೀಸ್ಟು ಈ ಥರ ಚೆಕ್ ಮಾಡಿ ತಗೊಂಡ್ರೆ ಪರವಾಗಿಲ್ಲ ಅಂತ. ನಾವು ಒಂದಿಷ್ಟು ತಂದ್ವಿ. ನನ್ನ ಸ್ನೇಹಿತರೊಬ್ಬರು ತಂದಾಗ ಏನೋ ಸ್ವಲ್ಪ ಬೇಗ ಹಾಳಾದವು ಅಂತ ಹೇಳಿದ್ರು. ಅವರು ಹೇಳಿ ಕೊಡ್ತಾರೆ ನಿಮಗೆ, ಅಂದರೆ ಇದು ಇಷ್ಟು ದಿನ ಬರ್ಬೋದು, ಇಷ್ಟು ದಿನಕ್ಕೆ ಅದು ಹೋಗ್ಬೋದು, ನೀವು ಜಾಸ್ತಿ ತಗೊಂಡು ಹೋಗ್ಬೇಡಿ ಅಂತಲೇ ಹೇಳ್ತಾರೆ ಅವರು. ಆ ಥರ ಕಾಯಿನ ಜಾಸ್ತಿ ತರೋದು ಅಷ್ಟೇನು ಒಳ್ಳೆಯದಲ್ಲ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ಹಣ್ಣು ನನಗಂತೂ. ಬಟ್ ನನ್ನ ಸ್ನೇಹಿತರಿಗೆ ಸ್ವಲ್ಪ ಏನೋ ಸಮಸ್ಯೆ ಆಯಿತು ಅಂತ. ಈಗ ನೀವು ಇವರು ಹೇಳಿರೋ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತರಿಸ್ಬೋದು. ಆದರೆ ಬಸ್ಸು ಅಷ್ಟು ಕನೆಕ್ಟ್ ಇಲ್ಲ, ಏನೋ ಗೊತ್ತಿಲ್ಲ. ಬಟ್ ಅವ್ರ ಹತ್ರ ತರಿಸ್ಬೋದು ಏನೋ ಅಂತ ಹೇಳಿಬಿಟ್ಟು ನಮಗೆ ಹೇಳಿದ್ರು ಅವರು. ಸಿರ್ಸಿ ಈ ಥರ ಈ ಕಡೆ ಹಾನಗಲ್ಲು ಈ ಥರ ಎಲ್ಲ ಹೋಗುತ್ತೆ, ಹುಬ್ಳಿಗೆಲ್ಲ ಹೋಗುತ್ತೆ ಅಂತ. ಅದ್ರ ಹೊರತಾಗಿ ನಮಗೆ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಅಂತ ಏನು ಹೇಳಲಿಲ್ಲ. ಮತ್ತು ಈ ಥರ ವೀಡಿಯೋಗಳನ್ನ ನಾವು ಹಾಕೋದಿಲ್ಲ, ಯಾಕಂದರೆ ಜನರಿಗೆ ನಾವು ಸುಳ್ಳು ಹೇಳಿ ಮತ್ತು ನಮ್ಮ ಕ್ರೆಡಿಬಿಲಿಟಿ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಈಗ ಈ ಥರದ್ದೊಂದು ಹೊಸ ಪ್ರಯತ್ನ ಅಷ್ಟೇ. ಈ ಥರ ಜನರಿಗೆ ಯೂಸ್ ಆಗುವಂಥ ಯಾವುದಾದ್ರೂ ಇದ್ದರೆ ಈ ವೈಲ್ಡ್ ಲೈಫು ಎನ್ವಿರಾನ್ಮೆಂಟನ್ನು ಹೊರತಾಗಿಯೂ ಕೂಡ ಮಾಡ್ತೀವಿ. ಆದರೆ ಕರಾರುವಕ್ಕಾದ ವಿಷಯವನ್ನು ನಮಗೆ ವಾಟ್ಸ್ಯಾಪಲ್ಲಿ ಕಳಿಸಿದರೆ ನಾವು ಬಂದಾಗ ನೋಡ್ಕೊಂಡು ಬರ್ಬೋದು. ಬರೀ ಲಾಭನೇ ಇವ್ರಿಗೆ ಆಗುತ್ತೆ ಅಂತಲ್ಲ, ಈ ಸಲ ಸಿಕ್ಕಾಪಟ್ಟೆ ಹುಳ ಆಗಿದೆ ಅಂತ ನೋಡಿ. ಎಲ್ಲ ಇದೆಲ್ಲ ಸುಮಾರು ವೇಸ್ಟ್ ಆಗು ಬಿದ್ದಿದೆ ತುಂಬ. ಅವರು ಹೇಳ್ತಾಯಿದ್ರು ತುಂಬ ಇಬ್ಬನಿ ಎಲ್ಲ ಜಾಸ್ತಿಯಾಗಿ ಕೂಡ ಈಗಲೂ ಕೂಡ ಇಬ್ಬನಿ ಬರ್ತಾಯಿದೆ ನೋಡಿ. ಒಂಥರ ಪ್ರತಿಕೂಲ ವಾತಾವರಣ ಇದೆ, ಹಾಗಾಗಿ ಸ್ವಲ್ಪ ಲಾಸಲ್ಲೂ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಒಂದು ಅದ್ಭುತವಾದಂಥ ಊರು ಪಾಳ ಅಂತ. ಇದರಲ್ಲಿ 60 ವರ್ಷ ನೋಡ್ರಿ, ಒಂದು ಕಾಯಿ ಕಾಣ್ತಾ ಇದೆ, ಎಲ್ಲ ಎಲ್ಲಿ ಕಾಣ್ತಾ ಇದೆ ಸರ್. ಈ ಮರ 1 ಲಕ್ಷ ಅಷ್ಟು ವರಮಾನ ಕೊಡಬಲ್ದಾ ಇದು? ಹಾಂ ಸರ್. ಏನಿದು ಇದ್ರದ್ದು ಏನು ತಳಿ ಇದು? ಇದು ಅಲ್ಫಾನ್ಸ್ ಸರ್. ಅಲ್ಫಾನ್ಸನ? ಹಾಂ ಸರ್. ಹಾಂ. ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಅಂತ ಹೇಳಿ ಸರ್. ನೀವು ಇಲ್ಲಿಯವರು ಲೋಕಲ್. ಹಾಂ ಸರ್. ನಿಮ್ಮದು ತೋಟ ಇದೆ ಸರ್, ನಮ್ದೇ ರೀ. ನಿಮ್ಮ ತಮ್ಮರವರು? ಹಾಂ, ನಮ್ದೇ ರೀ. ನಾವು ಟೆಂಡರ್ ತೊಗೊಳ್ತೀವಿ ರೀ ಬೇರೆ ಕಡೆ. ಇದಾದ್ಮೇಲೆ ನಮಗೆ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನಾವು ಮುಂಬೈ ಪೂನಾ ಗೋವಾ ಅಲ್ಲೆಲ್ಲ. ಅಲ್ಲ ಸರ್, ಈಗ ಬೇಡಿಕೆ ಇದೆಯಾ ಈ ವರ್ಷ? ಈ ವರ್ಷ ಮಾಲ್ ಕಡಿಮೆ ಇದೆ ಸರ್, ಆದರೂ ಬೇಡಿಕೆ ಇಲ್ಲ ಸರ್. ಯಾಕೆ ಅನ್ಸುತ್ತೆ ನಿಮಗೆ? ಏನ್ರಿ ಇದು ಬಿಸಿಲು ವಾತಾವರಣಕ್ಕೆ ಹಿಂಗಾಗಿದೆ ಏನಂತ. ಯಾರು ಹೊರಗಡೆ ಬರ್ತಿಲ್ಲ ಅಂತ? ಹೊರಗೆ ಇದು ಬಿಸಿಲಿನ ತಾಪಮಾನ ಭಾಳ ಇದೆ ಸರ್. ಗರಮಿಗೆ ಮನುಷ್ಯ ಏನು ಮಾಡ್ತಾನಂದ್ರೆ ಇದು ತಿನ್ನಕ್ಕೆ ಹೆದರ್ತಾ ಇದ್ದಾನ್ರಿ. ಈಗ ರೋಗಗಳು ಬರ್ತವೆ ಅಂತ. ಅಲ್ಲ, ಈಗ ಹೊರಗಡೆನೂ ಜನ ಬರೋದು ಕಮ್ಮಿ ಆಗಿದೆ ಅನ್ಸುತ್ತಲ್ಲ, ಈಗ ಟೂರಿಸ್ಟ್ಗಳು ಕಡಿಮೆ ಇದೆ ಸರ್. ಟೂರಿಸ್ಟ್ಗಳು ಕಡಿಮೆ ಇದೆ ರೀ, ಬಿಸಿಲಿನ ತಾಪಮಾನ ಹೆಚ್ಚಿಗೆ ಆಗಿದೆ ಅಲ್ಲ ಸರ್. ನಿಮ್ದು ಈ ತೋಟದ್ದೆಲ್ಲ ಇಲ್ಲೇ ಸೇಲ್ ಆಗ್ಬಿಡುತ್ತಾ? ಇಲ್ಲೇ ಸೇಲ್ ಮಾಡ್ತೀವ್ರಿ, ಮಿಕ್ಕಿದಷ್ಟು ನಾವು ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲೂ ಹೋಲ್ಸೇಲ್ ಅಲ್ಲೂ ಹೋಗ್ತೀವಿ ಹೋಗ್ತೀವಿ ಸರ್. ಇಲ್ಲೆಲ್ಲರೂ ಕೂಡ ರೈತರು ಬೆಳೆದಿರೋದೇ ಹೊರಗಡೆ ತಂದು ಮಾರ್ತಾರೆ. ನಿಮ್ಮ ನಂಬರ್ ಹೇಳಿ ಸರ್. 9741889767. ಸಿಕ್ಕಾಪಟ್ಟಿ ಲುಕ್ಕನೇ ಆಯಿತು. ಆದರೆ ನೀವು ಮುಂದೆ ಕಟ್ಟಿರಿ, ಮೇಲೆ ಯಾಕೆ ಕಟ್ಟಬೇಕಾಗಿತ್ತು? ಓಕೆ ಓಕೆ ಓಕೆ. ತೊಳಂಗಿ ಜಾತಿಗೆ ಇವತ್ತು ನೋಡಿ ಸರ್, ಅಲ್ಲಿ ಒಂದು 4 ಕಾಯಿ ಹಾರಿ ಆಗ್ತಿದಂತ. ನಾವು ಹೋಗ್ಬೇಕು, ಹೊರಗಡೆದಾದ್ರೆ ಬೇಡ ಅಂತಾರೆ. ಪಾಳದ್ದೇ ಹಣ್ಣು ಬೇಕು. ಪಾಳದ್ದ ಹೇಳ್ಬೇಕು. ಪಾಳ ಇದೆ ಬಿಡ್ರಿ, ಕೆಲವು ಜನಕ್ಕೆ ಮತ್ತೆ ಅಕ್ಕಿ ಐತಿ, ಇದು ಪಾಳದ್ದ ಇಲ್ಲಿದು ಒಯ್ಬೇಕು ಅಂತಾರೆ.